మర్యాద ఇష్టం అంత శాంతి ఇష్టం కదా, దాన్ని ఉల్లిపెట్టుకోలేదలా ఎలా ఉల్లిపెట్టుకోలేదు? తప్పు అయింది, అగ్రహణ అయింది, తప్పు అయింది అని చెప్పి నిజమే కదా, ఒప్పుకుంటారు కదా. దానికి ఏం పరిష్కారం చేయండి దాన్ని చేయండి అని మేము చెప్తాం కదా. మీరు ఎలా ఉల్లిపెట్టుకోలేదు? ఇప్పుడు నన్ను రమ్మనింది ఎలా, బెంగళూరు ఇంకా రమ్మనింది ఎలా, నన్ను నా మీద కేసు వేసింది ఎలా, దానికి రెస్పాన్స్ చేయండి అన్న. బెంగళూరు ఇంకా మీరు రమ్మని మీరు ఎలా నా మీద కేసు వేస్తారా? వస్తామని చెప్పేసి వాళ్ళు కొట్టేకపోయింది నా మీద కేసు కంప్లీట్ ఇచ్చినారేమని వాళ్ళు చంపేస్తున్నారని ఆయన ఇంత దుడ్లు అయింది ఇట్లా అంటే ఆయన ఏమన్నా దుడ్డు ఎవరమ్మని తెంగింది నడిస్తే దానికి అర్థమేమో అప్పుడేమి అనుకుందామేమో అప్పుడేం మాట్లాడుకుందాం ఇప్పుడే. ఇప్పుడు చైర్మన్ వచ్చినాక అది అడిగేదానికి ఐపీ ఉంది ఏమంటే ఇప్పుడు పోనీ దుడ్లు కూడా పోనీ దుడ్లు మేము 50 లక్షలు కరెక్ట్ గా చెప్పరా? ఏం కడతారు అడిగినాడు అడిగేది కాదు. 50 లక్షలు అడిగిన తప్పు, ఆయన అడిగా తప్పు, దానికి ఒప్పుకుంటా. నువ్వేమన్నా ఏమిటి కప్ప ఏం తప్పు అని చెప్పినారు, నువ్వు అడగల. ఆయన ఏదో చెప్పా సన్న పుట్ట విషయాలు వచ్చిన ఊరి లేదు దేవస్థానం నువ్వు మాట్లాడుతున్నా కరెక్ట్. ఈ డేట్ లో నేను పంచాయతీకి లెటర్ ఇచ్చినాను కదా, ఈ డేట్ లా ఈ చదువుకో నువ్వు. ఈ దీనిలో నాకు ఎలా రెస్పాన్స్ ఇవ్వలేదు? ఒక మాట ఊరోళ్ళంతా కదా. నేను పోయేదానికి లోకాయుతికి పోయేదానికి జిల్లా పంచాయతీ పోయేదానికి టైం ఉంది. అయినా మీరు నేను ఇచ్చినాక లెటర్ ఇన్నాళ్ళు మీరేం చేస్తుంటారు? రెస్పాన్స్ ఏమని అడిగింటే అసలు మా ఊరు నంబర్ గంగాధరు, నీ ప్రాబ్లం ఏమి? మన ఊరు సమస్య మీరు ఇప్పుడు ఇన్నాళ్ళు ఇందులో చూస్తున్నారు. వాడు వచ్చినాడా? ఈ విషయంలో వచ్చే మేము ఇష్టం కదా, మీరు ఎలా వచ్చి మమ్మల్ని అడగలేదు? ఈ పది ఎలా మీరు అడుగుతా ఉంటారు? ಗ್ರಾಮ ಪಂಚಾಯತಿದು ಕಾಮಗಾರಿಗಳು ಎನ್ಆರ್ಜಿಯಲ್ಲಿ ನಡೆದಿರೋದು ಸರಿಯಾಗಿ ನಡೆದಿಲ್ಲ ಅಂತ ನಾಗವೇನಹಳ್ಳಿ ಮತ್ತು ಬಳವನಹಳ್ಳಿ ಮತ್ತು ಜಂಗಮನಹಳ್ಳಿದು ಕಾಮಗಾರಿಗಳು ಸರಿಯಾಗಿ ನಡೆದಿಲ್ಲ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದು. ಅದ್ರ ಬಗ್ಗೆ ಯಾರು ಸರ್ ಕಂಪ್ಲೇಂಟ್ ಕೊಟ್ಟಿದ್ದು? ದೂರದಾರ ಬ್ರಹ್ಮಾನಂದ ರೆಡ್ಡಿ. ನಿಮ್ಮ ಹೆಸರು? ಒಂಬತ್ಸ್ಮನ್ ಕೋಲಾರ. ತಾವು ಇಲ್ಲೆಲ್ಲ ಇದು ಪರಿಶೀಲನೆ ಮಾಡ್ತಾ ಇದ್ದೀವಿ. ಪರಿಶೀಲನೆ ಮಾಡಿ ಏನು ಕ್ರಮ ತಗೊಳ್ತೀವಿ ಸರ್? ಅದೇ ಅಲ್ಲಿ ಏನು ನ್ಯೂನತೆ ಇದೆ ಅದ್ರ ಬಗ್ಗೆ ನೀವು ಸಿಇಒ ಆಗಿ ವರದಿ ಕೊಡ್ತೀರಾ? ಯಾವಾಗ ಕೊಡ್ತೀವಿ ಸರ್? ಅದು ಇನ್ನೂ ಇದೆ, ಜಾಸ್ತಿ ಇದೆ ವರ್ಕ್ಸ್. ಇವತ್ತು ಒಂದೇ ದಿನ ಇನ್ಫೆಕ್ಷನ್ ಇನ್ನು ಇಲ್ಲ. ಎಷ್ಟು ವರ್ಕ್ ಸರ್? ಎಷ್ಟು ವರ್ಕ್ಸ್ ಟೋಟಲ್? 31 ವರ್ಕ್. 31 ವರ್ಕ್. ಅಮೌಂಟ್ ಎಷ್ಟು ಬರುತ್ತೆ ಅವ್ರ ಪ್ರಕಾರವಾಗಿ? ಇಲ್ಲ 31 ವರ್ಕ್ದು ಎಷ್ಟು ಅಮೌಂಟು ಅದು ಕೊಟ್ಟಿಲ್ವಾ? ಟೋಟಲ್ ಪಂಚಾಯತ್ ಇದ ಬರೀ 1-2 ಗ್ರಾಮಕ್ಕೆ ಮಾತ್ರ ಸರ್? 31 ಒಂದೇ ಪಂಚಾಯತ್ ಇದೆ ಸರ್. ಅಮೌಂಟ್ ಏನು ಇಲ್ಲ, ಇಷ್ಟು ಅಮೌಂಟ್ ಆಗಿದೆ ಅಂತ ಟೋಟಲಿ ವರ್ಕ್ ಹೆಸರುಗಳು ಕೊಟ್ಟಿದ್ದಾರೆ ಅಷ್ಟೇ, ಆ 3 ವಿಲೇಜ್. ಸರಿ, ಹೋ ಸರ್, ಥ್ಯಾಂಕ್ ಯು. ರೂಪಾಯಿ ಹಗರಣ ಆಗಿದೆ, ಏನಪ್ಪ ಗಂಗಾಧರ್ ಅಂತ ಕೇಳಿದ್ವಿ. ಅವ್ರೆಂತ ನಂತರ ನಾವು ನಮ್ಗೆ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ, ಬಿಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಅಂತ ಅವ್ರು ಹೇಳಿದ್ರು. ಆಯಿತು ಅಂತ ನಾವು ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ಬೇಕಂತ ನಾವು ಹೇಳಿದ್ವಿ, ಅಷ್ಟರಲ್ಲಿದ್ದರು. ಆಮೇಲೆ ಅವರು ತೀರ್ಮಾನ ಮಾಡೋಕ್ಕೆ ಕರೆದ್ರು, ನಾನು ಬಂದಿಲ್ಲ. ಆಮೇಲೆ ನಮ್ಮ ಮೇಲೆ ಕಿಡ್ನಾಪ್ ಕೇಸು ಆರೋಪ ಮಾಡಿದ್ರು. ಅವರೇ ಸಿಕ್ಬಿಟ್ಟು ಎಲ್ಲಿ ಕಿತ್ತೋ ಗೊತ್ತಿಲ್ಲ. 3 ದಿನ ಆದಮೇಲೆ ಅವರೇ ಕರ್ಸ್ಕೊಬಿಟ್ಟು ಇಲ್ಲ ಅವ್ರನ್ನ ನಾವು ಕೇಸ್ ವಾಪಸ್ ತಗೊಂಡಿಲ್ಲ ಅಂದರೆ ನಿಮ್ಮ ಮೇಲೆ ಈ ಥರ ಡಬಲ್ಕೆ ಹಾಕಿ ನಮ್ಮ ಹುಡುಗರ ಮೇಲೆ ಎಲ್ಲನೂ ಹುಡುಗರ ಮೇಲೆ ಹಾಕಿ ಅವರ ಹೆಂಗಸು ಮಕ್ಕಳನ್ನೆಲ್ಲ ಕಳಿಸಿ ಗಲಾಟೆ ಮಾಡಿ ಈ ಥರ ಎಲ್ಲ ದೌರ್ಜನ್ಯ ಮಾಡಿದ್ರು. ನಾನು ಕಾನೂನು ಪ್ರಕಾರ ಏನಿದೆಯೋ ಅದೇ ಮಾಡ್ತೀನಿ, ನಾನು ಸಿದ್ಧವಾಗಿದ್ದೀನಿ. ಇವಾಗೂ ಅದೇ ಮಾಡ್ತಾ ಇದ್ದಾರೆ, ಕರೆಸ್ತಾನೆ ಇದ್ದಾರೆ ಸೆಟಲ್ಮೆಂಟ್ಗೆ. ನಾನು ಬರಲ್ಲ ಅಂತ ನಾನು ಇಷ್ಟು ಮಾತ್ರ ನಾವು ಮಾಡಿದ್ದೀವಿ. ಯಾರು ನಿಮ್ಮ ಮೇಲೆ? ಗಂಗಾಧರ್ ನಮ್ಮೂರು ಸದಸ್ಯರು, ಜಂಗಮನಹಳ್ಳಿ ರಾಜೇಂದ್ರ ರೆಡ್ಡಿ, ಇವರು ಅಧ್ಯಕ್ಷರು ಬಂದ್ಬಿಟ್ಟು ಸುನೀತಾ ಅವ್ರ ಹಸ್ಬೆಂಡು
ಆನಂದ್ ರೆಡ್ಡಿ ಅವರು, ಈ PDO ಇಂಜಿನಿಯರು ಇವರೆಲ್ಲ ಸೇರಿದ್ದಾರೆ. ಎಲ್ಲರ ಮೇಲೂ ಆರೋಪ. ಹೌದು. ಎಷ್ಟು ಅಮೌಂಟ್ ಸರ್ ಈ 3 ಊರಲ್ಲಿ ಹತ್ರ 1.5 ಕೋಟಿ ಆಗಿದೆ ಸರ್. ಅದರಲ್ಲಿ ಕೆಲಸ ಆಗಿರೋವು ಇದೆ, ಆಗದೆ ಇರೋವು ಇದಾವೆ. ಇವತ್ತು ಅವ್ರು ಪರಿಶೀಲನೆಗೆ ಬಂದಿದಾರಲ್ಲ, ಹೌದು. ಅಕಸ್ಮಾತ್ ಅವ್ರು ಮಾಡಿರೋ ವರ್ಕ್ ಮಾಡಿರೋದನ್ನು ಮೇಲೆ ನೀವು ಮಾಡಿದ್ದೀರಿ ಅಂದ್ರೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಆಯ್ತು, ಕ್ರಮ ತಕೊಳ್ಳಿ. ನಾನು ಹೇಳ್ತಾ ಇದ್ದೇನೆ ಸರ್, ಮಾಡಿರೋವು ಇದಾವೆ, ಮಾಡದೇ ಇರೋವು ಇದಾವೆ. ಪರಿಶೀಲನೆ ಮಾಡಲಿ ಅವರು, ಅದು ಪರಿಶೀಲನೆ ಮಾಡಲಿ, ಕ್ರಮ ತಗೋಬೇಕು. ಹೌದು, ಕ್ರಮ ಮಾಡಲಿ. ನಾವೇನ ತಪ್ಪು ಸುಲಿಗೆ ಕೊಟ್ಟಿದ್ರೆ ನಮ್ಮ ಮೇಲೆ ಕಾನೂನು ಪ್ರಕಾರ ಮಾಡ್ಲಿ. ಅವ್ರೇನಿದ್ದಾರೆ ಅವರು, ನಾವು ತಪ್ಪು ಮಾಡಿದ್ರೆ, ನಾವು ಸುಳ್ಳಾರೋಪ ಮಾಡಿದ್ರೆ ನಾವು ಎಲ್ಲಕ್ಕೂ ರೆಡಿ ಇದೀವಿ ನಾವು. ಆಯ್ತಾ? ಸೆಟಲ್ಮೆಂಟ್ ಯಾರು ಕರೀತಾರೆ? ಸೆಟಲ್ಮೆಂಟ್ಗೆ ಇವರೇ ಕರೀತಾರೆ. ಆನಂದ್ ರೆಡ್ಡಿ, ರಾಜೇಂದ್ರ ರೆಡ್ಡಿ, ಇವರೇ ಎಲ್ಲರೂ ಇವರೇ ಸೇರಿ ನನಗೆ ಪ್ರಾಬ್ಲಮ್ ಜಾಸ್ತಿ ಹಿಂಸೆ ಕೊಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಬರ್ತೀವಿ, ನಾವು ಅಲ್ಲಿಗೆ ಬರ್ತೀವಿ, ಅಲ್ಲೇ ಮಾತಾಡೋಣ ಅಂದ್ಬಿಟ್ಟು ಕರೆಸ್ಬಿಟ್ಟು ನಾನು ಅಲ್ಲಿಂದ ಇಲ್ಲಿಗೆ ಬಂದರೆ 3 ಜಾಗ ಅವರೇ ಡಿಸೈಡ್ ಮಾಡಿದ್ರು. ಅಲ್ಲಿ ಮಾತಾಡೋಣ ಅಂದ್ಬಿಟ್ಟು ಹೇಳ್ಬಿಟ್ಟು ಲಾಸ್ಟ್ಗೆ KGF ಬಾಲಾಜಿ ಅಲ್ಲಿ ಚೌಡ್ರಿನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆನಂದ್ ರೆಡ್ಡಿ ಅನ್ನೋರು ನಮ್ಮ ಹುಡುಗರ ಮೇಲೆ ಒಳೆಯಕ್ಕೆ ಬಂದು ಯಾರಮ್ಮಂದಂಗೆ ದುಡ್ಡು ಅಂತ ಕೇಳಿದ್ರು. ನಾವು ನಮ್ಮೂರ್ದು ಕೇಳಿದ್ವಿ, ಅವ್ರು ಆ ಥರ ರೆಸ್ಪಾನ್ಸ್ ಮಾಡಿದ್ರು. ಅಲ್ಲಿಂದ ಇಲ್ಲಿಗೆ ಬಂದಿದ ತಕ್ಷಣ ಅವತ್ತು ಸಾಯಂಕಾಲನೇ ನನ್ನ ಮೇಲೆ ಕಿಡ್ನಾಪ್ ಕೇಸ್ ಕೊಟ್ಟಿದ್ದಾರೆ. ನೀವು ಕಿಡ್ನಾಪ್ ಮಾಡಿರೋದು? ನಾವು ಅವ್ರನ್ನ ಕೊಡ್ಬೇಕಂತ ನಾವು ಎತ್ಕೊಬಂದು ಗಂಗಾಧರನವರು ಅಲ್ಲಿಂದ ಮಾತಾಡ್ಕೊಂಡು ಬಂದ್ಬಿಟ್ರು ಸರ್. ಸೆಂಟ್ರಲ್ ಎದ್ದು ಬಂದ್ಬಿಟ್ರು. ನಾವು ಅವ್ರನ್ನೆಲ್ಲಿ ನೋಡ್ಕೊಂಡಿರೋಕ್ಕಾಗತ್ತೆ? ನಮ್ಮ ಪಾಡಿಗೆ ನಾವು ಬಂದಿದ್ದೀವಿ, ಅವ್ರನ್ನೆಲ್ಲಿ ನಾವು ತಂದು ಕೊಡೋಕ್ಕಾಗತ್ತೆ? ಅವರೇ ಊರಲ್ಲಿ ಎಲ್ಲೋ ಇದ್ಕೊಂಡು ನಮ್ಮ ಈ ಥರ ಹಿಂಸೆ ಕೊಟ್ಟರೆ ಯಾವ ಥರ ಕಂಪ್ಲೇಂಟ್ ಕೊಟ್ಟರು ನಮ್ಮ ಮೇಲೆ? ಅವರೇ ಕರ್ಸಿದ್ದು ನಾನು ಬೆಂಗಳೂರಿಂದ ಬಾ ಅಂತ ಮಾತಾಡಿದ್ದೆ ಅವರು. ನನ್ನ ಯಾಕೆ ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು? ಎಷ್ಟು ದಿನಗಳಿಂದ ನಡೀತಾ ಇದೆ ಸರ್? ಇದು ಒಂದು ತಿಂಗಳಿಂದ ಸರ್. ಇದು ನೋಡಿ, ಈ ಡೇಟ್ಗೆ 18/8/2025 ಈ ಡೇಟಿಗೆ ನಾನು ಪಂಚಾಯತ್ಗೆ ಅರ್ಜಿ ಕೊಟ್ಟಿದ್ದೀನಿ. ಈ ಅರ್ಜಿ ಮುಖಾಂತರ PDO ಆಗಲಿ, ಅಧ್ಯಕ್ಷರಾಗಲಿ, ಯಾರೇ ಆಗಲಿ, ಒಂದು ಇಂಜಿನಿಯರ್ ಆಗಲಿ, ಇದಕ್ಕೆ ನನಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ. ಅವರು ಇದಕ್ಕೆ ರೆಸ್ಪಾನ್ಸ್ ಕೊಡ್ಬೇಕಲ್ಲ, ಇದಕ್ಕೆ ಏನಿದೆ ಮಾಹಿತಿ ಕೊಡಿ ಅಂತ ನಾನು ಕೇಳಿದ್ದೀನಿ. ಅವ್ರು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಒಂದು PDO ಮೇಡಮ್ ಏನು ಇಲ್ಲ ಸರ್. ನೋಡಿ ಸರ್, ಇದು ಈ ಬಿಲ್ ಕಲೆಕ್ಟರ್ ಸೈನ್ ಮಾಡ್ಕೊಟ್ಟಿದ್ದಕ್ಕೆ ಅವ್ರ ಮೇಲೇನು ದಬ್ಬಾಳಿಕೆ ಮಾಡಿದ್ದಾರೆ. ರಾಜೇಂದ್ರ ಅಧ್ಯಕ್ಷರು ಇದು ಯಾಕೆ ನೀನು ಅಷ್ಟು ಬೇಗ ಬ್ರಹ್ಮಾನಂದ ರೆಡ್ಡಿಗೆ ಸೀಲ್ ಮಾಡಿಕೊಟ್ಟೆ ಅಂತ ಕೇಳಿದ್ದಾರೆ. ಅವ್ರಿಗೇನು ಪರ್ಮಿಷನ್? ನನಗೆ ಮಾತಾಡೋಕೆ ಆಗ್ತಿದೆ, ನಾನು ಕೇಳಿ ಈಸ್ಕೊಂಡಿದ್ದೀನಿ. ಅವ್ರಿಗೇನು ಆಗ್ತಿದೆ ಇದ್ರ ಬಗ್ಗೆ ಕೇಳಕ್ಕೆ? ಇದ್ರ ಬಗ್ಗೆ PDO ಆಗಲಿ, ನಂಬರ್ ಆಗಲಿ, ಈ ಅಧ್ಯಕ್ಷರಾಗಲಿ, ಇವರು ತ್ಯಾಗಾಚಾರ್ಯ ಇದ್ದಾರಲ್ಲ, ಇವರು ಇಂಜಿನಿಯರು, ಅವರಾಗಲಿ, ಯಾರೇ ಆಗಲಿ ನಮ್ಮನ್ನ ಇದೇವರೆಗೂ ರೆಸ್ಪಾನ್ಸ್ ಕೊಟ್ಟಿಲ್ಲ. ಇದಕ್ಕೆ ನಮಗೆ ಜೀವ ಬೆದರಿಕೆ ಆಗ್ತಾ ಇದ್ದಾರೆ. ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಇಷ್ಟು ಮಾತ್ರ ಇದೆ ಸರ್. ಕಾನೂನು ಪ್ರಕಾರ ಅವ್ರು ಏನಿದೆಯೋ ನಡ್ಕೊಂಡು ಹೋಗ್ಲಿ ಅಷ್ಟೇ. 4 ಜನಕ್ಕೆ ಒಳ್ಳೇದಾಗ್ಲಿ. ನನ್ನ ಮನೆ ಕೇಳಿಲ್ಲ, ನನ್ನ ಮಕ್ಕಳು ಕೇಳಿಲ್ಲ. ಆಯ್ತಾ? ಹೌದು, ಏನ್ ಸತ್ಯ ಇದು ನೋಡಿ ಸರ್. ಅವ್ರು ತಿನ್ನಿಲ್ಲ ಅಂದ್ರೆ, ಅವ್ರು ಏನು ಹೇಳ್ತಾ ಇದ್ದಾರಲ್ಲ, ನಾವು ಏನು ಮಾಡಿಲ್ಲ ಅಂದ್ರೆ, ಮಾಡಿಲ್ಲ ಅಂದ್ರೆ ಅದು ಕಾನೂನು ಪ್ರಕಾರ ಏನಿದೆ ಅದು ತೀರ್ಮಾನ ಆಗಲಿ. ಕೋರ್ಟ್ ಮುಖಾಂತರ ಏನಿದೋ ಜಡ್ಜ್ ಅವಾಗ ಡಿಸೈಡ್ ಮಾಡ್ತಾರೆ ತಿಂದಿದ್ದಾರಾ ಇಲ್ವಾ ಅಂತ. ನಾವ್ಯಾಕೆ ಹೇಳೋಣ ಸುಮ್ಮನೆ? ನಾವು ಡಾಕ್ಯುಮೆಂಟ್ ಪಕ್ಕ ಕೊಟ್ಟಿದ್ದೀವಿ, ಅದ್ರ ಪ್ರಕಾರ ಏನಿದೆ ಅವರು ಬಂದಿದ್ದಾರೆ ಆಫೀಸರ್ಸು, ಕ್ರಮ ತಗೊಳ್ಳಿ. ಅವ್ರಿಗೇನಿದೆ ಫಾಲೋ ಮಾಡಲಿ. ನಾವು ಸುಳ್ಳು ದಾಖಲೆ ಮಾಡಿದ್ರೆ ನಮ್ಮ ಮೇಲೆ ಕಾನೂನು ತಗೊಳ್ಳಿ. ರೆಡಿ. 4 ಬಡವ್ರಿಗೆ ಮನೆ ಕಟ್ಕೊಡ್ರಿ, ಅದಕ್ಕೆ ಮೆಟೀರಿಯಲ್ ಹಾಕ್ರಿ. ನಾನು ಹೇಳಿದ್ ನಿಜನೇ. ಅದು ನಾನು ದುಡ್ಡು ಕೇಳಿಲ್ಲ. ನಾನು ಕೇಳಿದ್ರೆ ಪ್ರೂಫ್ ತೋರಿಸು. ಅದೇ ನೀನು ಕೇಳಿದ್ರೆ ನೀನು ಮಾತಾಡಿಕ್ಕೆ ರೂಲ್ಸ್ ಇದೆ. ನಾನು ತೋರಿಸ್ತೀನಿ ಅವತ್ತು. ಅಣ್ಣ, ಅವತ್ತು ಸೆಟ್ಲ್ಮೆಂಟ್ ಕರೆದಿದ್ದ ದಿವಸ ನಾನು ಹೇಳಿದ್ದೀನಿ, ನೀವೇನು ಅಗ್ರಹಣೆ ಮಾಡಿದ್ದೀರಾ, ನಮ್ಮ ಊರಲ್ಲಿ 4 ಜನಕ್ಕೆ ಮನೆ ಮೆಟೀರಿಯಲ್ ಕೊಡಿ, ನಾನು ಮನೆ ಕಟ್ಟಿಸ್ತೀನಿ ಅಂತ ಹೇಳಿದ್ದೀನಿ. ನಾನು ಸೆಟ್ಲ್ಮೆಂಟ್ ಕರೆದ್ರು ನಾನು ಹೋಗಿದ್ದೆ. ಬಟ್ 4 ಜನ ಮನೆ ಇಲ್ಲಪ್ಪ ನಮ್ಮೂರಿಂದ. ನೋಡಿ, ಇವ್ರಿಗೆ ಮನೆ ಇಲ್ಲ, ಇರಕ್ಕೆ ಮನೆ ಇಲ್ಲ. ಆ ಮನೆಗೆ ಮೆಟೀರಿಯಲ್ ಕೊಡಿ, ನಾನು ಮನೆ ಕಟ್ಟಿಸ್ಕೊಡ್ತೀನಿ ಅಂತ ನಿಜನೇ ನಾನು ಹೇಳಿದ್ದು. ಸೆಟ್ಲ್ಮೆಂಟ್ಗೆ ಹೋಗಿದ್ದೆ. ಬಟ್ ದುಡ್ಡು ಬಗ್ಗೆ ನಾನು ಮಾತಾಡಿಲ್ಲ. ನಾನು ಮಾತಾಡಿರೋದು ಮನೆ ಕಟ್ಕೊಡ್ರಿ ಬಡ ಮಕ್ಕಳಿಗೆ. 4 ಜನಕ್ಕೆ ಮನೆ ಇಲ್ಲ, ನಮ್ಮೂರು ಬಿಟ್ಟು ಬೇರೆ ಊರಲ್ಲಿ ಇದ್ದಾರೆ. ಅವ್ರಿಗೆ ಮನೆ ಕೊಡೋಕೆ ಮೆಟೀರಿಯಲ್ ಕೇಳಿದ್ದೀನಿ. ನಾನು ಕೇಳಿದ್ ನಿಜಾನೇ. ನಾನು ಮನೆ ಕೇಳಿಲ್ಲ. ನಾನು ದುಡ್ಡು ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವರು. ತೋರಿಸ್ಲಿ ಏನು ದುಡ್ಡು ಕೇಳಿದ್ದೀನಿ ನಾನು. ಬೇರೆ ಅವ್ರು ಕೇಳಿದ್ರೆ ನನಗೆ ಗೊತ್ತಿಲ್ಲ. ನಾನು ಇವಾಗ ನೀವು ದುಡ್ಡು ಕೇಳಿದ್ರೆ 50 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದಿರಾ ನೀವು? ಯಾರು? ನೀವು. ಅಣ್ಣ ತೋರ್ಸೋಣ. ಅಧ್ಯಕ್ಷರಿಗೆ ನೀವು 50 ಲಕ್ಷ ದುಡ್ಡು ಕೊಟ್ಟರೆ ನಾನು exclusive Nexa car showroom at Bangarpet. Experience, innovation, luxury and excellence like never before. For sale and service
Maruti Nexa Cars. Location Nexa Studio, Bangarpet. Contact phone number 9036053347 or 8884471174. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Hambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.